ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಇದು JP ನಗರ 7th ಬೇಸ್ ಪುಟೇನಹಳ್ಳಿ ಹತ್ರ ಬರೋದು. ಶುಭ ಕನ್ವೆನ್ಷನ್ನಲ್ಲಿ ಒಂದು ಸೇಲ್ ಆಫರ್ ನಡೀತಾ ಇತ್ತು. ಬ್ರ್ಯಾಂಡೆಡ್ ಸೇಲ್ ಆಫರ್ 80% ಡಿಸ್ಕೌಂಟ್ ಅಂತ ಇತ್ತು ಬೋರ್ಡ್ ಹೊರಗಡೆ. ಸೊ ನಾವು ಆನ್ ದ ವೇ ಬರ್ತಾ ಇದ್ದಾಗ ನೋಡಿದ್ವಿ, ಸರಿ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಸೊ ಬಟ್ಟೆ ಎಲ್ಲ ಏನು ನನಗಷ್ಟು ಇಷ್ಟ ಆಗಲಿಲ್ಲ, ಎಲ್ಲನೂ ನೋಡಿದ್ವಿ. ಆಮೇಲೆ ಬೊಂಬೆ ನೋಡ್ತಾ ಇದ್ಲು ಬಿಂದ್ಯಾ. ಸೊ ತೊಗೊಳ್ಳೋಣ ಅಂದರು. ಇಲ್ಲ ಇರೋ ಮೇಲೆ ಸಾಕು ನಡಿಯಮ್ಮ ಅಂತ. ಮಕ್ಕಳಿಗೆ ಯಾಕಂದರೆ ನೋಡಿದ್ದೆಲ್ಲ ಕೊಡ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಯಾವ್ದು ಬೇಕು ಬೇಡ ಅಂತ ನಾವು ಯೋಚನೆ ಮಾಡಿ ಮಕ್ಕಳಿಗೆ ಕೊಡಿಸ್ಬೇಕಾಗುತ್ತೆ. ನೋಡಿ, ಇದು ಎಲ್ಲ ಇವಾಗ ಚಳಿಗಾಲ ಅಂತ ಈ ಥರ ಒಂದು ಏನು ಸ್ವೆಟರ್ಸು ಜರ್ಸಿ ಎಲ್ಲ ಹಾಕಿದ್ರು. ಮತ್ತು ಮೇಲೆ ಲೈಟಿಂಗ್ಸ್ ಎಲ್ಲನೂ ಒಂದು ಸ್ವಲ್ಪ ಲೈನಿಗೆ ಹಾಕಿರಲ್ಲ, ಏನೋ ಒಂಥರ ಹೈಲೈಟಾಗಿ ಕಾಣ್ತಿತ್ತು ಅದು. ಮತ್ತು ಬಟ್ಟೆ ಎಲ್ಲ ಮೂರ್ತಿಯವರು ಆಲ್ಮೋಸ್ಟ್ ಇವಾಗ ಚಳಿಗಾಲ ಅಂತ ಅವರು ಬರೀ ಜರ್ಸಿ ಜರ್ಕಿನು ಆಮೇಲೆ ಪುಲೋವರ್ ಥರ ನೋಡ್ತಾಯಿದ್ರು. ಆಮೇಲೆ ಶೂಸ್ ಹತ್ರ ಬಂದರು. ಅವರು ಶೂಸು ಅವ್ರಿಗೇನು ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ಸರಿ ಮುಂದೆ ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾಯಿದ್ರು. ಬ್ರ್ಯಾಂಡೆಡ್ ಶೂಸ್ಗಳು ಅಂತ ನೋಡಿ, ಇದೆ ಶುಭ ಕನ್ವೆನ್ಷನ್ ಹಾಲು. ಇದು ಮದುವೆ ಮಾಡ್ತಾರೆ, ಪಾರ್ಟಿ. ಇವಾಗ ಧನುರ್ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಮದುವೆ ಏನೂ ಇಲ್ಲ, ಶೂನ್ಯ ಮಾಸ ಅಲ್ವಾ. ಸೊ ಅದಕ್ಕೆ ಈ ಥರ ಒಂದು ಸೇಲ್ ಆಫರ್ ನಡೀತಾ ಇದೆ. JP ನಗರ 7th ಬೇಸು ಪುಟ್ಟೇನಹಳ್ಳಿ ಕ್ರಾಸಲ್ಲಿ. ಸೊ ನಾವು ಆಮೇಲೆ ಬಿಂದ್ಯಾ ಒಂದು ಕೂಲಿಂಗ್ ಗ್ಲಾಸ್ ಬೇಕು ಅಂದು. ಸರಿ ಅವರಪ್ಪ ಅವಳ ಹತ್ರ ಇಲ್ವಲ್ಲ ಹೊರಗಡೆ ಹೋದಾಗ ಅಂತ ತೊಗೊಂಡು ಏನು ಸ್ಟೈಲ್ ಮಾಡ್ತಾಳೆ ನೋಡಿ. ಆಮೇಲೆ ಒಂದು ಕೂಲಿಂಗ್ ಗ್ಲಾಸ್ ತೊಗೊಂಡು ಒಂದು ಹ್ಯಾಟ್ ಏನು ತೊಗೊಂಡು ಅದಾದ ನಂತರ ಎಲ್ಲ ನೋಡ್ಕೊಂಡು ಹಂಗೆ ನಾವು ಮುಂದಕ್ಕೆ ಬರ್ತಾಯಿದ್ವಿ. ಅಲ್ಲಿ ಪರ್ಫ್ಯೂಮ್ ಎಲ್ಲ ನೋಡ್ತಾಯಿದ್ರು ಮೂರ್ತಿಯವರು. ಅದನ್ನು ಏನೂ ಲೈಕ್ ಮಾಡಿಲ್ಲ. ಸೊ ಓಕೆ, ಅದೆಲ್ಲ ಸ್ಕಿನ್ಗೆ ನೋಡಬೇಕಲ್ಲ, ಪರ್ಫ್ಯೂಮ್ ಯಾವುದಂದ್ರೆ ಅದು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಮುಂದೆ ಬಂದ್ವಿ. ಆಮೇಲೆ ಇಲ್ಲಿ ಕ್ಲಿಪ್ಸು ಎಲ್ಲ ಇತ್ತು, ನನ್ನ ಸರದಿ. ಸೊ ನಾನು ಕ್ಲಿಪ್ಸ್ ಎಲ್ಲ ತೊಗೊಂಡೆ, ಯಾಕಂದರೆ ಸ್ಟೋನ್ ಕ್ಲಿಪ್ಸು ನಾನು ಎಲ್ಲೋದು ಸ್ಟೋನ್ ಕ್ಲಿಪ್ಸ್ನ ಸ್ವಲ್ಪ ಕಲೆಕ್ಟ್ ಮಾಡೋದು ಜಾಸ್ತಿ. ಸ್ಯಾರಿಗಳಿಗೆ ಮತ್ತು ಫಂಕ್ಷನ್ಗೆ, ಮದುವೆಗೆ, ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ನಾನು ಸ್ಟೋನ್ ಕ್ಲಿಪ್ನ ಹಾಕ್ತೀನಿ. ಮತ್ತು ಏನು ಬಿಂದಿನ ತೊಗೊತೀನಿ, ಸ್ಟಿಕ್ಕರ್ಸು. ಇಷ್ಟು ಪರ್ಚೇಸ್ ಮಾಡಿದ್ರಿ. 700 ರುಪೀಸ್ ಆಯಿತು. ಸುಮ್ಮನೆ ನೋಡೋಣ ಅಂತ ಹೋಗಿನೇ 700 ರೂಪಾಯಿ ಆಗಿದೆ. ಇನ್ನು ತೊಗೋಬೇಕು ಅಂತ ಹೋದರೆ ಇನ್ನೆಷ್ಟಾಗುತ್ತೆ ಅಲ್ವಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೆ ಹೊಸ ವಿಡಿಯೋ ಹಾಕೋಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಶುಭ ಸಂಜೆ, ಎಲ್ಲರಿಗೂ ಧನುರ್ಮಾಸದ ಶುಭಾಶಯಗಳು.